ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳು ಮತ್ತೆ ಚಿನ್ನದ ಬೇಟೆಯಾಡಿದ್ದಾರೆ. ಅಕ್ರಮ ಚಿನ್ನ ಸಾಗಾಟ ಮಾಡ್ತಾ ಇದ್ದುದನ್ನು ಪತ್ತೆ ಹಚ್ಚಿದ ಕಸ್ಟಮ್ಸ್ ಅಧಿಕಾರಿಗಳು ಒಟ್ಟು 43.69 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ದುಬೈನಿಂದ ಬಂದಿಳಿದ ಪ್ರಯಾಣಿಕನನ್ನ ತಪಾಸಣೆಗೆ ಒಳಪಡಿಸಿದಾಗ 3 ಅಂಡಾಕಾರದ ವಸ್ತುಗಳ ರೂಪದಲ್ಲಿ ಹಾಗೂ 1 ಆಯತಾಕಾರದ ವಸ್ತುವಿನ ಒಳಗೆ ಚಿನ್ನವನ್ನು ಪೇಸ್ಟ್ ರೂಪದಲ್ಲಿ ಇರಿಸಲಾಗಿತ್ತು. ಇವುಗಳನ್ನು ಪ್ರಯಾಣಿಕ ತನ್ನ ಗುದ ಭಾಗದಲ್ಲಿ ಇರಿಸಿ ಸಾಗಿಸುವ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಆತನಿಂದ 24 ಕ್ಯಾರೆಟ್ ಶುದ್ಧತೆಯ 37,69,800 ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಇನ್ನೊಂದು ಪ್ರಕರಣದಲ್ಲಿ 6,181,000 ರೂಪಾಯಿ ಮೌಲ್ಯದ 116.540 ಗ್ರಾಂ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಚಿನ್ನವನ್ನು 4 ತುಂಡುಗಳಾಗಿ ಮಾಡಿ ನೆಸ್ಲೆ ಡೈರಿ ಕ್ರೀಮ್ ಟಿನ್ ತಳಭಾಗದಲ್ಲಿ ಅಂಟಿಸಿ ಸಾಗಿಸಲಾಗ್ತಾ ಇತ್ತು ಎನ್ನುವಂತ ಮಾಹಿತಿ ಲಭ್ಯವಾಗಿದೆ.